ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೆರಳೆಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕಬೇಕೆಂಬುದಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಇಷ್ಟು ಹೆರಳೆಕಾಯಿನ ತಗೊಂಡಿದ್ದೀನಿ. ಇದನ್ನು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಆ ನಂತರದಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಹೆರಳೆಕಾಯಿನ ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಯಾಕೆಂದರೆ ನೀರಿನ ಅಂಶ ಸ್ವಲ್ಪನೂ ಇದ್ರ ಮೇಲೆ ಇರಲೇಬಾರ್ದು. ನೀರಿನ ಅಂಶ ಇದ್ರೆ ಬೇಗ ಹಾಳಾಗಿಬಿಡುತ್ತಿದ್ದು. ನೋಡಿ, ಹೆರಳೆಕಾಯಿನ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಕ್ಲೀನಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಕೊಂಡಿದ್ದೀನಿ. ಇದನ್ನು ನಾನು ಕ್ಲೀನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಇಲ್ಲಿ ಹೆರಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ಹರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಬೇಕು ಇದು. ಇಲ್ಲಿ 2 ಬೌಲ್ನಷ್ಟು ನಾನು ಹರಳುಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಒಂದು 9 ರಿಂದ 10 ದಿನ ನಾನು ಉಪ್ಪು ನೀರಲ್ಲಿ ನೆನೆಲಿಕ್ಕೆ ಬಿಡ್ತೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಭರಣಿಯಲ್ಲಿ ನಾನು ಹಾಕಿ ಇದನ್ನು ಮುಚ್ಚಳ ಗಟ್ಟಿ ಹಾಕಿ ಒಂದು 9 ದಿನ ಬಿಡ್ತೀನಿ. ಗಾಳಿ ಆಡಬಾರ್ದು, ಮತ್ತು ಇದು ನೀರಿನ ಅಂಶ ಸ್ವಲ್ಪನೂ ತಾಗಬಾರ್ದು. ಇದಕ್ಕೆ ನೀರಿನ ಅಂಶ ತಾಗಿದ್ರೆ ಬೇಗನೆ ಹಾಳಾಗುತ್ತೆ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ಈ ಥರ ಪ್ಲಾಸ್ಟಿಕ್ ಭರಣಿನ ತಗೊಂಡಿದ್ದೀನಿ. ಇದಕ್ಕೆ ನಾನು ಹಾಕ್ಕೊಳ್ತೀನಿ. ನೋಡಿ, ಪ್ಲಾಸ್ಟಿಕ್ ಭರಣಿಗೆ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದನ್ನು 10 ರಿಂದ 11 ದಿನ ನಾನು ಉಪ್ಪು ನೀರಲ್ಲೇ ನೆನೆಸಿ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದು 11 ದಿನ ನೆಂದಾಗಿದೆ. ಓಪನ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ನೆಂದಿದೆ ಎಂಬುದಾಗಿ ಕೆಳಗೆ ಮೇಲೆ ಮಾಡ್ತಾ ಇದ್ದೀನಿ. ನೋಡಿ, ಇದು ಇಲ್ಲಿ 1 ಬೌಲ್ನಷ್ಟು ನಾನು ಅಚ್ಚ ಖಾರದ ಪುಡಿನ ತಗೊಳ್ತೀನಿ. ಇದಕ್ಕೆ ಹಾಕ್ಕೊಳ್ತೀನಿ. ಅರಿಶಿನದ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಆಗಲಿ ಇದು. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮೆಂತೆನ ತಗೊಂಡಿದ್ದೀನಿ. ಮೆಂತೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ತೀನಿ. ಮೆಂತೆ ಈ ಥರ ನಾನು ಹುರ್ಕೊಂಡಿದ್ದೀನಿ. ಯಾಕೆಂದರೆ ಕಹಿ ಅಂಶ ಹೋಗಬೇಕಾದ್ರೆ ಈ ಥರ ಹುರ್ಕೋಬೇಕು. ಈ ಕಡೆ 1 ಬೌಲ್ನಷ್ಟು ನಾನು ಸಾಸಿವೆನ ಮೇಲ್ಮೇಲೆ ಹುರ್ಕೊಳ್ತೀನಿ. ಹಾಗೆ ಸ್ವಲ್ಪ ಫ್ರೆಂಡ್ಸ್, ಇದನ್ನು ಜಾಸ್ತಿ ಹುರಿಬಾರ್ದು. ಮೇಲ್ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಬೇಕಷ್ಟೇ. ಇದನ್ನು ಮಳೆಗಾಲದಲ್ಲಿ ಸಾಸಿವೆ ಮೆತ್ತಗಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡೋದಷ್ಟೇ. ಬಿಸಿ ಮಾಡಿದರೆ ಸಾಕು. ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಆಗಿದೆ ಇದು. ಈಗ ಹುರಿದಿಟ್ಟಿರುವಂಥ ಮೆಂತ್ಯನ ಇದಕ್ಕೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಸಾಸಿವೆ ಮತ್ತು ಮೆಂತ್ಯನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಗ್ರೈಂಡ್ ಆಗಿದೆ. ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ನಾನು ಉಪ್ಪಿನಕಾಯಿನ ಹಾಕ್ಕೊಳ್ತೀನಿ. ಅದಕ್ಕೆ ಸಾಸಿವೆ ಮೆಂತ್ಯ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕಡೆ ಒಂದು ಬಾಣಲೆ ತಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಬಿಸಿ ಆಗಲಿ ಇದು. ಬಿಸಿ ಆಗಿದೆ, ಆಫ್ ಮಾಡ್ಕೊಳ್ತೀನಿ. ಇದು ಫುಲ್ ಆರಿದ ಮೇಲೆ ಉಪ್ಪಿನಕಾಯಿ ಹಾಕಬೇಕು. ಅದಕ್ಕೆ ನಾನು 100 ಗ್ರಾಮಷ್ಟು 100-150 ಗ್ರಾಮ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಬೇಕು ಇದಕ್ಕೆ, ಏಕೆಂದರೆ ಕಹಿ ಅಂಶ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಎಣ್ಣೆ ಆರಿದೆ ನೋಡಿ. ಇಷ್ಟಿದ್ದಾಗ ನಾವು ಕರಿಬೇವು ಸೊಪ್ಪನ್ನ ಹಾಕಬೇಕು, ಇಲ್ಲಾಂದರೆ ಎಲ್ಲ ಸುಟ್ಟೋಗುತ್ತೆ. ಇಷ್ಟು ಬೆಚ್ಚಗಿದ್ರೆ ಸಾಕು. ನೋಡಿ, ಅರ್ಧ ಬೌಲ್ನಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಆರಿದ ನಂತರನೇ ಬೆಳ್ಳುಳ್ಳಿನೂ ಆರಿದ ನಂತರನೇ ಹಾಕಬೇಕು. ನೋಡಿ, ಎಣ್ಣೆ ಪೂರ್ತಿ ಆರಿದೆ. ಇದನ್ನು ಉಪ್ಪಿನಕಾಯಿಗೆ ಹಾಕ್ಕೊಳ್ತೀನಿ ನಾನು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ಎಲ್ಲ ಉಪ್ಪಿನಕಾಯಿ ರೆಡಿ ಆಯಿತು.
ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಹೆರಳೆಕಾಯಿಯ ಜ್ಯೂಸ್ ಕೂಡ ಮಾಡ್ತಾರೆ, ತುಂಬ ಅಂದರೆ ತುಂಬ ಒಳ್ಳೆಯದು. ಕ್ಯಾಲ್ಸಿಯಂ ಕಡಿಮೆ ಇದ್ದವರಿಗೂ ಕೂಡ ಇದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ದಿನಕ್ಕೆ ಒಂದು 2 ಪೀಸ್ ಆದರೂ ತಿನ್ನಲೇಬೇಕು ನಾವು ಊಟದ ಜೊತೆ, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದನ್ನು ನಾವು ಒಂದು ಗಾಜಿನ ಭರಣಿಯಲ್ಲಿ ತುಂಬಿಡಬೇಕು. ಯಾಕೆಂದರೆ ಗಾಜಿನ ಭರಣಿಯಲ್ಲಿ ಅಂದರೆ ತುಂಬ ದಿನ ಇರುತ್ತೆ, ವರ್ಷಗಟ್ಟಲೆ ಆದರೂ ಏನಾಗಲ್ಲ. ಗಾಜಿನ ಭರಣಿ ಇಲ್ಲ ಅಂದರೆ ಪ್ಲಾಸ್ಟಿಕ್ ಭರಣಿಯಲ್ಲಿ ಹಾಕಿ ನಾವು ಒಂದು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ವರ್ಷಗಟ್ಟಲೆ ಆದರೂ ಏನೂ ಆಗಿರಲ್ಲ, ಚೆನ್ನಾಗೇ ಇರುತ್ತೆ. ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹೆರಳೆಕಾಯಿ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಹಾಕಿದ್ದೀನಿ ಎಂಬುದಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಬಾಯ್.